ಯಾಕೆ ಶಾರದಕ್ಕ? ತಗೊಳ್ಳಿ, ದೊಡ್ಡ ಮನೆ ಜವಾಬ್ದಾರಿನ ನೀವೇ ನೋಡ್ಕೊಳ್ಳಿ. ಅಲ್ಲ, ಅದು ಮಾವ, ಜಾನಕಿ ಮನೇಲಿದ್ದಿದ್ರೆ ಎಲ್ಲ ಜವಾಬ್ದಾರಿನ ಅವಳಿಗೆ ವಹಿಸಿ ನಾನು ಆರಾಮಾಗಿರ್ತಿದ್ದೆ. ಆದರೆ ಈಗ ನನಗೆ ಅರ್ಥ ಆಗುತ್ತೆ ಶಾರದಕ್ಕ. ನಿಮಗೂ ವಯಸ್ಸಾಗ್ತಾ ಬಂತು, ಆಗಾಗ ಆರೋಗ್ಯ ಕೆಡ್ತಿರುತ್ತೆ. ನಿಮಗೂ ರೆಸ್ಟ್ ಬೇಕು ಅಂತ ನನಗೆ ಗೊತ್ತು. ಆದರೆ ನಿಮ್ಮನ್ನು ಬಿಟ್ಟರೆ ಈಗ ದೊಡ್ಡ ಮನೇನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರಿದ್ದಾರೆ ಹೇಳಿ? ಸಾಧಕ, ನಂದಿತಾ ಹೇಳ್ತಾ ಇರೋದು ಸರಿಯಾಗಿ ಐತೆ ಅನಿಸ್ತೈತೆ. ಈ ಇಬ್ಬರು ಸೊಸೆಂದರು ಬರೋಕ್ಕೆ ಮುಂಚೆ ನೀವೇ ಅಲ್ವೇ ಮನೇನ ನೋಡ್ಕೊಂತ ಇದ್ದಿದ್ದು? ಈಗಲೂ ಹಂಗೆ ನೋಡ್ಕೊಳ್ಳಿ. ಇನ್ನೇನು ಕೆಲವು ತಿಂಗಳು ಅಟೆಯ. ಮನೆಗೊಬ್ಬ ವಾರಸುದಾರ ಬಂದ್ಬಿಟ್ರೆ ಆಮೇಲೆ ರಾಮ ಜಾನಕಿ ವಾಪಸ್ ಬಂದ್ಬಿಡ್ತಾರೆ. ಆಮೇಲೆ ಬೇಕಾದ್ರೆ ಜಾನಕಿಗೆ ಒಪ್ಪಿಸಿದ್ರಾಯ್ತು. ಮಾವ, ಈಗ ನಾನು ಮಾಡ್ತಿರೋದಲ್ಲ, ಇನ್ನು 100ರಷ್ಟು ಈ ಮನೆ ಮೇಲೆ ಸೇಡ್ ತೀರಿಸ್ಕೊಂಡ್ರು ತಪ್ಪಿಲ್ಲ ಅಂತ ಅನ್ನಿಸ್ತಿದೆ. ನನ್ನನ್ನೇ ಇಷ್ಟು ಕಡೆಗಣಿಸಿ ಆ ಜಾನಕಿ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ನೀವು ನನ್ನ ಅತ್ತೆ ಲೀಲಾದೇವಿನ ಇನ್ನಿಷ್ಟು ಕಡೆಗಣಿಸಿರಬಾರ್ದು. ನೀವೇ ತಗೊಳ್ಳಿ ಸಾಧಕ. ಏನಾರ ತೀರಾ ಇಕ್ಕಟ್ಟು ನಿಶ್ಚಯ ಬಂದರೆ ಅದನ್ನು ಬಗೆಹರಿಸೋಕ್ಕೆ ನಾನು ನಂದಿತಾ ನಿಮ್ಮ ಸಪೋರ್ಟಿಗೆ ಇರ್ತೀವಿ. ತಗೊಳ್ಳಿ ಸಾಧಕ ನೀವು. ಏನಮ್ಮ ನಂದಿತಾ? ನಂದಿತಾ, ನಂದಿತಾ, ನಂದಿತಾ. ಮಾವ, ಯಾಕಮ್ಮ, ಏನಾಯ್ತು? ಏನಿಲ್ಲ ಮಾವ, ಪಾಪ ಶಾರದಕ್ಕ ಒಬ್ಬರೇ ಹೇಗೆ ನಿಭಾಯಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೆ. ಏನಾದರೂ ಕಷ್ಟ ಬಂದರೆ ನಾನು ನಂದಿತಾ ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಕೀ ತಗೊಳ್ಳಿ ಅಂತ ಅಲ್ವಾ? ಹೌದು ಮಾವ. ಶಾರದಕ್ಕ, ನೀವು ದೊಡ್ಡವರು, ತಗೊಳ್ಳಿ. ದೊಡ್ಡ ಮನೆ ನಿಮ್ಮ ಕಂಟ್ರೋಲಲ್ಲಿರೋದು ನನಗೆ ತುಂಬಾ ಖುಷಿ. ಮಾವ, ನೀವೇ ನಿಮ್ಮ ಕೈಯಾರೆ ಕೊಡಿ. ತಗೊಳ್ಳಿ ಸಾಧಕ, ತಗೊಳ್ಳಿ. ಏನ್ರಮ್ಮ ಈಗ ಮಾತೇ ಬರ್ತಿಲ್ಲ? ನಮ್ಮವರೇ, ನೀವೇನು ಚಿಂತೆ ಮಾಡಬೇಡಿ. ನೀವು ಅಂದಿದ್ದು 10 ನಿಮಿಷದಾಗೆ ಇವನ ಆಸ್ಪತ್ರೆಯಲ್ಲಿ ಬಿದ್ದಿರ್ತಾನೆ. ನಾನು ಯಾರ ಮೇಲೂ ಕೈ ಮಾಡಲ್ಲ ಅಂತ ಕೊಟ್ಟಿದ್ದ ಮಾತನ್ನ ವಾಪಸ್ ತಕೊಳ್ಳಿ ನಮ್ಮವರೇ. ತಕೊಳ್ಳಿ ನಮ್ಮವರೇ. ಹೂ ಅಂತ ಹೇಳಿ ಅದಕ್ಕೆ ಒಪ್ಕೊಳ್ಳಿ. ಅದಕ್ಕೆ ಪಾಪ ಭಯ ಇರಬೇಕು, ಇಲ್ಲ ಗಂಡನ ಶಕ್ತಿ ಮೇಲೆ ಡೌಟ್ ಇರಬೇಕು. ಪಂದ್ಯ ಅದ್ಯಾವುದೇ ಆಗಿರ್ಲಿ, ನನ್ನ ರಾಮು ಅವರು ನನ್ನ ಜೊತೆಗಿರ್ಬೇಕಾದ್ರೆ ನನಗೆ ಯಾವುದೇ ಭಯ ಇಲ್ಲ. ರಾಮು ಅವರೇ, ಜಾಸ್ತಿ ಸಮಯ ತಗೋಬೇಡಿ, ಬೇಗ ಮುಗಿಸ್ ಬನ್ನಿ. ಬಾರಮ್ಮ ಬಾ. ಪದಕನ ಮುಂದೆ ಇಟ್ಕೊಂಡು ಪಂದ್ಯ ಆಡೋ ಸುಖಾನೇ ಬೇರೆ.
ಬದುಕ ಅಲ್ಲ ಕಲ್ಲ, ನನ್ ಪಿರಾಣ. ಅಮ್ಮ, ಜಾನ್ಕಿ ಇಲ್ವಾ? ಓ, ನೀವು ಜಾನ್ಕಿರ ಅಮ್ಮ ಅಲ್ವರಾ? ಪಾಪ, ಹಿಂಗೆ ಆಗ್ಬಾರ್ದಾಗಿತ್ತು. ನಿಮ್ಮ ಮಗಳಿಗೆ ಕಷ್ಟ ಒಂದ ಎರಡ? ಏನು ಹೇಳ್ತಿದ್ದೀರಾ ನೀವು? ಏನಾಯ್ತು ನನ್ನ ಮಗಳಿಗೆ? ಏನಂತ ಹೇಳಿ, ಸಾಲ ಮಾಡಿ ಪಟಾಕಿ ಅಂಗಡಿ ಮಡಗಿದ್ರು, ಅದು ಲಾಸ್ ಆಯಿತು. ಬಡ್ಡಿ ಮಾತ್ರ ಬೆಳಿತಾನೇ ಐತೆ. ಬೆಳಗ್ಗೆ ನಿಮ್ಮ ಮಗಳು ಅಳಿಯ ಮಾತಾಡಿದ್ದು ಕೇಳಿಸ್ಕೊಂಡ್ಮೇಲೆ ನಂಗೆ ಏನು ಅರ್ಥ ಆಯಿತು ಅಂದರೆ, 24 ಗಂಟೆ ಟೈಮ್ ಅಷ್ಟೇ ನಿಮಗೆ. ಬಡ್ಡಿ ಬರಲಿಲ್ವೋ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನಿಂಗಿರೋ ಹಣಕಾಸು ತೊಂದರೆ ಒಂದೇ ಕೀತ ಮಾಯ ಆಯ್ತದೆ. ಯೋಚನೆ ಮಾಡಿ ನೋಡೋಣ. ಏನ್ ಮಾಡ್ಬೇಕು? ಮಾರನ ಹತ್ರ ಒದೆ ತಿನ್ಬೇಕು. ನನಗೆ ಯಾಕೋ ಜಾನಕಿ ಮತ್ತು ರಾಮಣ್ಣ ಖುಷಿಯಾಗಿಲ್ಲ ಅನಿಸ್ತದೆ. ಸಂಸಾರ ಅದು ಹೆಂಗೆ ನಿಭಾಯಿಸ್ತಾರೋ ಏನೋ. ಸರಿ ಅಮ್ಮ, ನಾನಿನ್ನು ಬರ್ತೀನಿ.
ಹೇಳು ಸುಶಿ. ರೀ ಎಲ್ಲಿದ್ದೀರಾ ನೀವು? ನಿಮ್ಗೆ ಏನೇ ಕೆಲಸ ಇದ್ರು ತಕ್ಷಣ ಬಿಟ್ಟು ಈಗಲೇ ಜಾನು ಮನೆಗೆ ಬರಬೇಕು ನೀವು, ಈಗಲೇ. ಯಾಕೆ, ಏನಾಯ್ತು? ಯೋಚನೆ ಮಾಡಬೇಡ ಸುಶಿ, ನಾನು ಬಂದೆ ಈಗಲೇ. ಸರಿ, ಬೇಗ ಬನ್ನಿ. ಹಾ, ಓಕೆ. ಮುಂದೆ ಬಂದ್ಯೋ ನಿನ್ ಪ್ರಾಣ ಇರಲ್ಲ. ಲೇ ಮರ ಬೇಡಕಲ್ಲ. ಎಲ್ಲಿ ನರಕ ತೋರಿಸ್ತೀನಂದೆ, ಈಗ ತೋರಿಸಿ ನೋಡೋಣ. ಯಾರಣ ಮುಂದೆ ಬಂದ್ರು ಇವಳೆಲ್ಲ ಸಾಯಿಸ್ಬಿಡ್ತೀನಿ. ಕಟ್ಟಾಗ್ರ ಅವನ್ನ. ಮಗಳನ್ನ ನೋಡೋದಕ್ಕೆ ಅವರು ಅಲ್ಲಿಗೆ ಬಂದಿದ್ದಾರಾ? ಹ್ಞೂ ಅಮ್ಮೋರೆ, ಆದರೆ ಸದ್ಯಕ್ಕೆ ಮಗಳ ಪರಿಸ್ಥಿತಿ ನೋಡಿ ಅಳ್ತಾ ಕುಂತವ್ರೆ. ನಾನು ಬೇರೆ ಸಂದಾಗಿ ಇಲ್ಲದ ಸಲ್ಲದು 7 ಬಂದೀವ್ನಿ. ಸ್ಯಾನೆ ತಲೆ ಕೆಡಿಸ್ಕೊಬಿಟ್ಟವ್ರೆ. ನಿನಗೆ ಹೇಳಬೇಕಾ? ತಲೆ ಕೆಡಿಸ್ಕೊಳ್ಳಿ ಬಿಡು, ಇರೋದು ಒಬ್ಬಳೇ ಮಗಳು. ಅವಳಿಗೋಸ್ಕರ ಕಣ್ಣೀರು ಹಾಕ್ತೆ ಇನ್ಯಾರಿಗೋಸ್ಕರ ಹಾಕ್ತಾರೆ ಹೇಳು? ಆ ಕೋಣ ಮತ್ತು ಟೀಚರ್ ವಾಪಸ್ ಬಂದಮೇಲೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಏನಾದರೂ ವಿಷಯ ಇದ್ದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ತಿಳಿಸಿ.
ಸರಿ ಅಮ್ಮವ್ರೆ. ದುಡ್ಡೊಂದಿದ್ರೆ ಪ್ರಪಂಚದಲ್ಲಿ ಎಲ್ಲೇ ಏನೇ ನಡೆದ್ರೂ ಇನ್ಫಾರ್ಮೇಷನ್ ನಮ್ಮ ಕೈಯಲ್ಲಿರುತ್ತೆ. ಆ ಕೋಣ ಪೆಟ್ಟು ತಿಂದಿದ್ದಕ್ಕೆ ಒಂದು ಹಕ್ಕಿ ಮಾತ್ರ ಗೋಳಾಡುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಈಗ ಗೂಡು ಸಮೇತನೇ ಕಣ್ಣೀರು ಹಾಕ್ತಿದಾರಂತೆ. ಕೇಳೋಕೆ ಎಷ್ಟು ಹಿತವಾಗಿದೆ ಅಲ್ವೇನೆ? ಲೇ ದದ್ದಿ, ಏನೇ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಅಕ್ಕ ಡೌಟು ಶುರು ಆಯ್ತಾ? ಏನು ಟೀಚರ್ ಅಮ್ಮ ಆ ಮನೆಗೆ ಯಾಕೆ ಹೋದ್ರು ಅಂತನಾ? ಅಯ್ಯೋ ಅದಲ್ಲ ಅಕ್ಕ, ನೀವು ಕೀಗೊಂಚ್ಲನ್ನ ಆ ಮುದುಕಿ ಕೈಗೆ ಯಾತಕ್ಕೆ ಕೊಟ್ರಿ? ಮೊದಲೇ ಅವಳು ನಮ್ಮನ್ನ ನಡೆಸ್ಕೊಳ್ಳೋದು ಆಟಕಾಟೆಯ, ಇನ್ನೇನಾನ ಇಡೀ ಮನೆ ಕಂಟ್ರೋಲ್ ಅವಳ ಕೈನಾಗೆ ಇದ್ಬಿಟ್ರೆ ಆಟೆಯ ನಮ್ಮ ಕತೆ. ಯಾಕೆ ಹಿಂಗೆ ನಗ್ತಿದ್ದೀರಾ ಅಕ್ಕ? ಸಿಂಹಾಸನ ಒರೆಸೋ ಕಾರಣಕ್ಕೆ ಅದರ ಮೇಲೆ ಕೂತ್ಕೊಳ್ಳೋಕೆ ಆಸೆ ಪಡೋದು ನ್ಯಾಯನೇನೆ? ಅಯ್ಯೋ ಇಲ್ಲ ಅಕ್ಕ, ಆ ಮುದುಕಿ ಕತೆನೂ ಅಷ್ಟೆ. ಕೀಗೊಂಚಲು ಅವಳ ಕೈಯಲ್ಲಿರ್ಬೋದಷ್ಟೇ, ಆದರೆ ಅದರ ಯೋಗ್ಯತೆ ಆ ಮುದುಕಿಗಿಲ್ಲ. ನಾನು ಯಾಕೆ ಹೀಗೆ ಮಾಡಿದೆ ಅಂತ ಹೋಗ್ತಾ ಹೋಗ್ತಾ ನೀನೇ ಅರ್ಥ ಮಾಡ್ಕೋತೀಯ. ನೀವು ಯಾರು ಈ ಕಡೆಗೆ ತಿರುಗಬೇಡ್ರಲ್ಲ, ನೀವೆಲ್ಲ ಇವನ್ನ ವಿಚಾರಿಸ್ಕೊಳ್ಳಿ. ನಾನು